ಮೂರು ಮನಸ್ಸುಗಳು ಚಾನೆಲ್ ಅವರು ಎಲ್ಲಾ ಸ್ಟೂಡೆಂಟ್ಸ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಯಾರ್ಯಾರು ಇಂಡಿಯಾ ಇಂದ UK ಇಲ್ಲ ಬೇರೆ ಕಂಟ್ರಿಗೆ ಬರ್ಬೇಕಂತ ಇದ್ದೀರಾ, ನಿಮ್ಗೆಲ್ಲ ಹೆಲ್ಪ್ ಆಗ್ಲಿ ಅಂತಾನೆ ನಾವು ಈ ತರ ಸ್ಲೈಡ್ಸ್ ರೂಪದಲ್ಲಿ ಏನೇನ್ ಪ್ಯಾಕ್ ಮಾಡ್ಕೊಂಡ್ ಬರ್ಬೇಕು, ಎಸೆನ್ಷಿಯಲ್ಸ್ ಇಂಪಾರ್ಟೆಂಟ್ ಏನಿದೆ, ಇಲ್ಲೇನ್ ಸಿಗತ್ತೆ ಅಂತ ತಿಳ್ಸಕ್ಕೆ ಅಂತ ಇದ್ ಮಾಡಿರೋದು ವಿಡಿಯೋ. ನಿಮ್ಗ್ ಬೇಕಿರೋ ಸ್ಲೈಡ್ ನ ನೀವು ಪಾಸ್ ಮಾಡಿ ಯಾರು ನೋಡ್ಕೋಬಹುದು. ಇಲ್ಲ ಅಂದ್ರೂ ಈ PPT-ನ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀವಿ, ಆಮೇಲಿಂದ ಓಪನ್ ಮಾಡಿ ನೀವು ನೋಡ್ಕೋಬಹುದು. ಇದ್ರಿಂದ ಏನ್ ಹೆಲ್ಪ್ ಆಗತ್ತೆ ಅಂದ್ರೆ ನೀವು ಫುಲ್ ಏನು ಮಿಸ್ ಮಾಡ್ಕೊಳಲ್ಲ, ಎಲ್ಲ ನಿಮಗ್ ನೆನ್ಪಿರತ್ತೆ. ಚೆಕ್ ಲಿಸ್ಟ್ ತರ ಮಾಡ್ಕೊಂಡು ನೀವೆಲ್ಲ ಐಟಮ್ಸ್ ತಗೋ ಬರ್ಬೋದು. ಫಸ್ಟ್ ಮೇನ್ ಇಂಪಾರ್ಟೆಂಟ್ ಏನ್ ಬರೋದು ಅಂದ್ರೆ ಕಿಚನ್ ಎಸೆನ್ಷಿಯಲ್ಸ್, ಕುಕ್ವೇರ್. ಏನೇನ್ ಬೇಕಾಗ್ಬೋದು ಅಂದ್ರೆ ನೀವು ದೋಸೆ ಇಡ್ಲಿ ಮಾಡ್ಕೊಳ್ಳೋಂದ್ರೆ ದೋಸೆ ತವಾ, ಅದಕ್ಕೆ ಮುಚ್ಚಳಗಳು, ಫ್ರೈಯಿಂಗ್ ಪ್ಯಾನ್, ಕಡಾಯಿ, ಇಡ್ಲಿ ಕುಕ್ಕರ್ಸ್, ಮತ್ತೆ ಮಾಮೂಲಿ ಅನ್ನ ಮಾಡೋಕೆ ಮೀಡಿಯಂ ಸೈಜ್ ಕುಕ್ಕರ್ಗಳು, ಟೀ ಮೇಕರ್, ಮತ್ತೆ ಅದನ್ನ ಸೋಸೋದಕ್ಕೆ ಸ್ಟ್ರೈನರು. ಮತ್ತೆ ಮೇನ್ ಇಲ್ಲೇನಂದ್ರೆ ಜಾಸ್ತಿ ಮೈಕ್ರೋವೇವ್ ಯೂಸ್ ಮಾಡೋದ್ರಿಂದ ಮೈಕ್ರೋವೇವ್ ಪ್ಲೇಟ್ಸ್, ಬೌಲ್ಸ್, ಗ್ಲಾಸಸ್ ಎಲ್ಲ ಬೇಕಾಗತ್ತೆ. ಮತ್ತೆ ಇನಿಷಿಯಲ್ ಡೇಸ್ ನಿಮಗ್ ಬೇಕಾಗೋ ತರ ಸ್ಪೂನು, ಫೋರ್ಕು, ಮತ್ತೆ ಈ ಅನ್ನ ಬಡ್ಸ್ಕೊಳಕ್ಕೆ ಸಾಂಬಾರ್ಗೆ ಸೌಟು, ಇಂಥವೆಲ್ಲ ತಗೊಂಬನ್ನಿ. ಚಾಪಿಂಗ್ ಬೋರ್ಡು ಮತ್ತೆ ವುಡನ್ ಹ್ಯಾಂಡು ಇದೆಲ್ಲ ಇಲ್ಲೂ ಸಿಗತ್ತೆ, ಬಟ್ ಇಂಡಿಯಾಕ್ಕಿಂತ ಒಂದ್ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ ನಿಮ್ಗೆ. ನಿಮ್ಗೆ ಹೇಗ್ ಕಂಫರ್ಟಬಲ್ ಇದೆ ಮತ್ತೆ ವೆಯ್ಟ್ ಮ್ಯಾನೇಜ್ ಮಾಡ್ಕೊಂಡು ನೋಡಿ ತಗೊಂಡ್ಬರ್ಬೋದು. ಆಮೇಲೆ ಚಪಾತಿ ಎಲ್ಲ ಮಾಡ್ಕೊಳಕ್ಕೆ ರೋಲಿಂಗ್ ಪಿನ್ನು, ಮತ್ತೆ ಕುಟ್ಟಾಣಿ, ಇಂಥವೆಲ್ಲ ಎಸೆನ್ಷಿಯಲ್ ಐಟಮ್ಸ್ ಏನೇನ್ ಬೇಕು ನೀವ್ ತಗೊಂಬನ್ನಿ. ನೆಕ್ಸ್ಟ್ ಮೇನ್ ಏನು ಅಂದ್ರೆ ಟೀ ಕಾಫಿ ಮಗ್ಸ್, ನೀವ್ ಟೀ ಕಾಫಿ ಕುಡಿಯಂಗಿದ್ರೆ, ಮತ್ತೆ ವಾಟರ್ ಬಾಟಲ್ಸ್, ಲಂಚ್ ಬಾಕ್ಸಸ್. ಯಾಕಂದ್ರೆ ಯೂನಿವರ್ಸಿಟಿ ನಿಮ್ ಮನೆಯಿಂದ ಎಷ್ಟ್ ದೂರ ಇರತ್ತೆ ಏನು ಗೊತ್ತಾಗಲ್ಲ, ಸೊ ಬೇಕಾಗತ್ತೆ. ಮತ್ತೆ ಮೇನ್ UK ಅಲ್ಲಿ ಏನಂದ್ರೆ ಎಲ್ಲ ಟ್ಯಾಪ್ ವಾಟರ್ ಕುಡಿಯೋದು ಇಲ್ಲಿ ಅದು ಸೇಫ್ ಅಲ್ಲ, ಸೊ ವಾಟರ್ ಫಿಲ್ಟರ್ ಮಗ್ ಅಂತ ಸಿಗತ್ತೆ, ಅಲ್ಲಿಂದನೂ ತರ್ಬೋದು. ಬಟ್ ಇಲ್ಲೂ ಕಮ್ಮಿ ಇದೆ, ಇಲ್ಲೇ ಬಂದ್ ತಗೊಳ್ಳೋದು ಒಳ್ಳೇದು ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಕ್ಲೀನಿಂಗ್ ಸಪ್ಲೈಸ್ ಅಂದ್ರೆ ಅದೇ ಏನಿಲ್ಲ, ನಿಮ್ ಪಾತ್ರೆ ತೊಳೆಯೋ ಸ್ಕ್ರಬ್ಬು, ರಿಯೂಸಬಲ್ ಕಿಚನ್ ಟವಲ್ಸ್, ಡಸ್ಟ್ ಪ್ಯಾನು, ಕಸ ಗುಡ್ಸೋದಕ್ಕೆ ಪೊರ್ಕೆ, ಇಂಥವು. ಬಟ್ ಅಲ್ಲಿಗಿಂತ ಇಲ್ಲಿ ತಗೊಳೋದ್ ವಾಸಿ, ಯಾಕಂದ್ರೆ ಇಲ್ಲಿಗೆ ಹೆಂಗೆ ಬೇಕಾಗತ್ತೆ ಆ ತರ ಇರುತ್ತೆ. ಸ್ಟೋರೇಜ್ ಐಟಮ್ಸ್ ಇಲ್ಲೇ ಕಮ್ಮಿಗ್ ಸಿಗತ್ತೆ ನಿಮ್ಗೆ, ಸ್ಟೋರೇಜ್ ಬಾಕ್ಸಸ್ ಎಲ್ಲ ಕಿಚನ್ಗೆ. ಬ್ಯಾಕ್ ಟ್ಯಾಗ್ಸ್ ಬಂದು ನಿಮ್ ಸೂಟ್ ಕೇಸ್ಗೆ ಬ್ಯಾಕ್ ಟ್ಯಾಗ್ಸ್ ತಗೊಳ್ಳಿ, ಸೊ ದಟ್ ನೀವು ಏರ್ಪೋರ್ಟ್ ಅಲ್ಲಿ ಐಡೆಂಟಿಫೈ ಮಾಡ್ಬೋದು. ಮತ್ತೆ ಸ್ಮಾಲ್ ಅಪ್ಲೈನ್ಸಸ್ ಆಯ್ತು, ನಿಮ್ಗೆ ಜಾಗ ಇತ್ತು ಇನ್ನ ವೆಯ್ಟ್ ಇದೆ ಅಂದ್ರೆ ಮಿನಿ ಗ್ರೈಂಡರು, ವಾಟರ್ ಸ್ಮೂತ್ನರ್ ಎಲ್ಲ ತಗೊಬನ್ನಿ. ಇಲ್ಲ ಅಂದ್ರೂ ಇಲ್ಲೇ ತಗೊಳ್ಳೋದು ವಾಸಿ, ಯಾಕಂದ್ರೆ ವೋಲ್ಟೇಜ್ ಡಿಫ್ರೆನ್ಸ್ ಬರುತ್ತೆ, ಮತ್ತೆ ನಿಮ್ಗೆ ಪ್ಲಗ್ಸ್ ಬೇಕಾಗತ್ತೆ, ಇಂಟರ್ನ್ಯಾಷನಲ್ ಪ್ಲಗ್ಸ್. ನೆಕ್ಸ್ಟ್ ಬರೋದು ಪರ್ಸನಲ್ ಕೇರ್ ಅಂಡ್ ಹೈಜೀನ್. ಇದು ಏನಂದ್ರೆ ಕಾಮನ್ ಆಗಿ ಜನರಲ್ ಆಗಿ ಇಲ್ಲೂ ಎಲ್ಲಾ ಐಟಮ್ಸು ಸಿಗತ್ತೆ. ಶಾಂಪೂ, ಕಂಡೀಷನರು, ಹೇರ್ ಮಾಸ್ಕ್ ಇಂಥವ್ ನೀವು ಪರ್ಟಿಕ್ಯುಲರ್ ಆಗಿ ಇದೇ ಬ್ರ್ಯಾಂಡೇ ಬೇಕು ಅನ್ನೋದಿದ್ರೆ ನೀವು ತಗೊಬರ್ಬೋದು. ಇಲ್ಲಾಂದ್ರೆ ಇಂಟರ್ನ್ಯಾಷನಲ್ ಬ್ರಾಂಡ್ಸ್ ಪ್ಯಾಂಟೀನು, ಲಾರಿಯಲ್ ಎಲ್ಲ ಸಿಗತ್ತೆ ಇಲ್ಲೂನು. ಮಾಯಿಶ್ಚರೈಸರ್, ಸ್ಕಿನ್ ಕೇರ್ ಅಲ್ಲಿ ಮೇನ್ ಇಂಪಾರ್ಟೆಂಟ್, ಬಟ್ ಸನ್ಸ್ಕ್ರೀನ್ ಜಾಸ್ತಿ ತಗೊಬನ್ನಿ, ಯಾಕಂದ್ರೆ ಇಲ್ಲಿ ಸನ್ಸ್ಕ್ರೀನ್ ಇಲ್ದೆ ಓಡಾಡಕ್ ಆಗಲ್ಲ. ಇವೊಂದು ಟೆಂಪರೇಚರ್ ಕಮ್ಮಿ ಇದ್ರೂನು ಸನ್ಸ್ಕ್ರೀನ್ ಡೈಲಿ ಹಾಕೊಳ್ಳೇಬೇಕಾಗತ್ತೆ. ಆಮೇಲೆ ಬೇಸಿಕ್ ಹೈಜೀನ್ ಅಲ್ಲಿ ಸದ್ಯಕ್ಕೆ ಆಗೋ ತರ ಇಮಿಡಿಯೇಟ್ ಯೂಸ್ಗೆ ಸೋಪು, ಮತ್ತೆ ಇಲ್ಲಿ ಯೂಶಲಿ ನಮ್ ಇಂಡಿಯನ್ಸ್ ಯೂಸ್ ಮಾಡೋ ತರ ಜೆಟ್ ಸ್ಪ್ರೇ ಎಲ್ಲ ಇರಲ್ಲ, ಸೊ ಟಾಯ್ಲೆಟ್ ಮಗ್ಗು, ಶವರ್ ಕ್ಯಾಪು, ಕ್ಲೀನಿಂಗ್ ಸಪ್ಲೈಸ್ ಬೇಕಾಗತ್ತೆ. ನೆಕ್ಸ್ಟ್ ಹೆಲ್ತ್ ಅಂಡ್ ಮೆಡಿಕಲ್ ಸಪ್ಲೈಸ್. ಇದ್ರಲ್ಲಿ ಏನಂದ್ರೆ ಕಾಮನ್ ಮೆಡಿಸಿನ್ಸ್ ಯಾವ್ದ್ಯಾವ್ದು, ಲೂಸ್ ಮೋಷನ್, ಕಾಫ್, ಕೋಲ್ಡ್, ಫೀವರು, ಇಂಡೈಜೆಷನ್ ಅಂದ್ರೆ ಗ್ಯಾಸ್ಟ್ರಿಕ್, ಇಂಥದಕ್ಕೆಲ್ಲ ತಗೊಂಬನ್ನಿ. ಬಟ್ ಏನಂದ್ರೆ ಮೆಡಿಸಿನ್ಸ್ ತರುವಾಗ ನೀವು ಪ್ರಿಸ್ಕ್ರಿಪ್ಷನ್ ನಿಮ್ಮ ಹೆಸರಲ್ಲೇ ಇರ್ಬೇಕು, ಮತ್ತೆ ಅದರದ್ದು ಬಿಲ್ ಕೂಡ ನಿಮ್ಮ ಹೆಸರಲ್ಲೇ ಹಾಕಿಸ್ಕೊಂಡು ತಗೊಂಬರೋದು ಒಳ್ಳೇದು, ಯಾಕಂದ್ರೆ ಇಲ್ಲಿ ಬಿಲ್ಲು ಮತ್ತೆ ಪ್ರಿಸ್ಕ್ರಿಪ್ಷನ್ ಇಲ್ದೆ ಏನು ಕೊಡೋದಿಲ್ಲ. ಆಮೇಲೆ ನೀವೇನಾದ್ರು ಪರ್ಟಿಕ್ಯುಲರ್ ಆಗಿ ಥೈರಾಯ್ಡ್, ಮೈಗ್ರೇನ್ ಇದೆ, ಇಲ್ಲ ಅಲರ್ಜೀಸ್ ಇದೆ ಅಂದ್ರೆ ಅದರ್ ಮೆಡಿಸಿನ್ಸ್ ಎತ್ಕೊಬನ್ನಿ. ಈ ವೆಲ್ನೆಸ್ ಅಂಡ್ ಫಸ್ಟ್ ಏಡ್ ಅಂತಿರೋದು ಇದು ಆಪ್ಷನಲ್, ನಿಮಗೆ ಬೇಕನ್ನಿಸ್ತು ಇಲ್ಲ ನಿಮ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಎತ್ಕೊಬನ್ನಿ. ವಿಟಮಿನ್ ಡಿ, ಮತ್ತೆ ವಿಕ್ಸ್, ಇನ್ಹೇಲರು, ಕಾಟನ್ನು, ಬ್ಯಾಂಡೇಡ್ಸ್ ಇದೆಲ್ಲಾನು. ನೆಕ್ಸ್ಟ್ ಏನಂದ್ರೆ ಕ್ಲೋದಿಂಗ್ ಮತ್ತೆ ಪರ್ಸನಲ್ ಐಟಮ್ಸ್. ಕ್ಲೋದಿಂಗ್ ಮತ್ತೆ ಪರ್ಸನಲ್ ಐಟಮ್ಸ್ ಅಲ್ಲಿ ಡೈಲಿ ವೇರ್ ಕ್ಲೋದಿಂಗ್ ನಿಮ್ಗೆ ಜಾಸ್ತಿ ಬೇಕಾಗತ್ತೆ, ಯಾಕಂದ್ರೆ ಯೂನಿವರ್ಸಿಟಿ ನಿಮ್ಗೆ ಜಸ್ಟ್ 2 days ಇಲ್ಲ 3 days ಮ್ಯಾಕ್ಸಿಮಮ್ ಇರುತ್ತೆ ವೀಕ್ ಅಲ್ಲಿ,
ಸೊ ಕ್ಯಾಶುಯಲ್ ವೇರ್ಸ್ ತಗೊಬನ್ನಿ ಜಾಸ್ತಿ. ಮತ್ತೆ ಥರ್ಮಲ್ಸ್ ಮೇನ್ ಇಂಪಾರ್ಟೆಂಟ್. ನಾವೇನ್ ಸಜೆಸ್ಟ್ ಮಾಡೋದು ಅಂದ್ರೆ ಡೆಕೆಥ್ಲಾನ್ ಇಂದ ತಗೊಬನ್ನಿ. ನಾವು ಅಲ್ಲಿಂದನೇ ಪರ್ಚೇಸ್ ಮಾಡಿ ತಗೊಂಬಂದಿದ್ದು. ಥರ್ಮಲ್ಸ್ ಮತ್ತೆ ಗ್ಲೌಸ್ ಮಾತ್ರ ಅಲ್ಲಿಂದ ತಗೊಬನ್ನಿ. ಮಿಕ್ಕಿದ ವಿಂಟರ್ ವೇರ್ ಎಲ್ಲ ಇಲ್ಲೇ ತಗೊಳಕ್ ಕಮ್ಮಿ ಆಗತ್ತೆ. ಮತ್ತೆ ಟೆಂಪರೇಚರ್ ತಡೆಯೋದನ್ನು ಇಲ್ಲಿ ತಗೊಂಡ್ರೆ ಅಷ್ಟೇನೆ. ಆಮೇಲೆ ಹ್ಯಾಂಡ್ ಟವಲ್ಸ್, ಕರ್ಚಿಪ್ಸ್ ಎಲ್ಲ ಮೇನ್ ಆಗಿ ಇಟ್ಕೊಳ್ಳಿ. ಟ್ರೆಡಿಷನಲ್ ವೇರ್ ನಿಮ್ಗೆ ಬರೀ ಫೆಸ್ಟಿವಲ್ಸ್ ಬೇಕಂದ್ರೆ ನೀವು ಹಾಕೋತೀರಾ ಅಂದ್ರೆ ನಿಮ್ಗೆ ಆಪ್ಷನಲ್ ಅದು. ಫಾರ್ಮಲ್ ಅಟೈರ್ 2 ಸೆಟ್ ಇಟ್ಕೊಳ್ಳಿ. ಆಕ್ಸೆಸರೀಸ್ ನೀವ್ ಏನೇನ್ ಯೂಸ್ ಮಾಡ್ತೀರಾ, ಬೆಲ್ಟ್ಸ್, ಜುವೆಲ್ರಿ, ಅದೆಲ್ಲ ನಿಮಗ್ ಬಿಟ್ಟಿದ್ದು. ಗರ್ಲ್ಸ್ಗೆ ಹೇರ್ ಬ್ಯಾಂಡ್ಸ್, ಕ್ಲಿಪ್ಸು, ಪಿನ್, ಇಂಥವೆಲ್ಲ ತಗೊಬನ್ನಿ. ಮತ್ತೆ ನಮ್ದು ಸ್ಯಾನಿಟರಿ ಪ್ಯಾಡ್ಸ್, ಪರ್ಸನಲ್ ಕೇರ್ ಐಟಮ್ಸ್. ಬಾಯ್ಸ್ಗೆ ಬಂದ್ರೆ ಟ್ರಿಮ್ಮರ್ಸು, ಮತ್ತೆ ಶೇವಿಂಗ್ ಕ್ರೀಮು ಸೆಟ್, ಅದೆಲ್ಲ ನಿಮ್ಗೆ ಏನೇನ್ ಬೇಕೋ ಅಂತವ್ ನೀವ್ ತಗೊಬನ್ನಿ. ಮತ್ತೆ ಆಬ್ವಿಯಸ್ಲಿ ಹುಡ್ಗಿರ್ಗೆ ಕಾಸ್ಮೆಟಿಕ್ಸ್ ಎಲ್ಲ ಅವ್ರು ಯೂಸ್ ಮಾಡೋಂಥದ್ದು ತಗೊಬರ್ಬೋದು. ನೆಕ್ಸ್ಟ್ ಬಂದ್ರೆ ಅಕಾಡೆಮಿಕ್ ಅಂಡ್ ಪ್ರೊಫೆಷನಲ್ ಐಟಮ್ಸ್. ಇದ್ರಲ್ಲಿ ಏನಂದ್ರೆ ನಿಮ್ ಸ್ಟಡಿ ಮೆಟೀರಿಯಲ್ಸ್, ಇಲ್ಲಿ ಸ್ಟೇಷನರಿ ಮೆಟೀರಿಯಲ್ಸ್ ತುಂಬಾ ಕಾಸ್ಟ್ಲಿ ಇದೆ. ಸೊ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಬುಕ್ಸ್, ಪೆನ್ಸ್ ಎಲ್ಲ ಅಲ್ಲಿಂದಾನೇ ತಗೊಬನ್ನಿ. ಆಮೇಲೆ ಒಂದ್ ಪೆನ್ ಡ್ರೈವ್ ಇಟ್ಕೊಳ್ಳೋದು ವಾಸಿ, ಬಿಕಾಸ್ ಲ್ಯಾಪ್ಟಾಪ್ ನೀವ್ ಯಾವಾಗ್ಲೂ ಕ್ಯಾರಿ ಮಾಡಕ್ ಆಗಲ್ಲ. ಸೊ ಕಾಲೇಜಿಗೆ ಪೆನ್ ಡ್ರೈವ್ ಎತ್ಕೊಂಡು ಹೋಗಿ ಅಲ್ಲಿ ಲೈಬ್ರರಿ ಯೂಸ್ ಮಾಡ್ಕೋಬಹುದು ನಿಮ್ ಡಾಕ್ಯುಮೆಂಟ್ಸ್ ನ. ಆಮೇಲೆ ಪರ್ಸನಲ್ ಐಟಮ್ಸ್ ನೀವು ಎತ್ಕೊಬರ್ಬೋದು. ಟವಲ್ಸ್, ಬ್ಲಾಂಕೆಟ್ಸ್, ಲಾಂಡ್ರಿ ಬ್ಯಾಗ್ಸ್, ಇವೆಲ್ಲ ನಿಮಗ್ ಬೇಕು ಅಂತ ಅಂದ್ರೆ. ಆಮೇಲೆ ಟೂಲ್ಸ್ ಅಲ್ಲಿ ನೇಲ್ ಕಟ್ಟರು, ಪೀಲರ್ಸ್, ನೈಫು, ಸಿಸರ್ಸ್, ಈ ತರ ಶಾರ್ಪ್ ಟೂಲ್ಸ್ ಎಲ್ಲ ನೀವೇ ತಗೊಂಬರೋದ್ ಬೆಟರು, ಬಿಕಾಸ್ ಇಲ್ಲಿ ತಗೊಳಕ್ ಬಿಡಲ್ಲ. ಆಮೇಲೆ ಸ್ಮಾಲ್ ಟೂಲ್ಸ್ ಏನೇನಿರತ್ತೆ ಅದನ್ನೆಲ್ಲ ನೀಟಾಗಿ ರ್ಯಾಪ್ ಮಾಡಿ ಸೂಟ್ಕೇಸ್ ಅಲ್ಲಿ ತಗೊಬರ್ಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಚೆಕ್ ಲಿಸ್ಟ್ ಇರತ್ತೆ. ಅದ್ರಲ್ಲಿ ಏನಂದ್ರೆ 12th ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ನಿಮ್ದು ಇಲ್ಲಿ ತನಕ ಏನೇನ್ ಮಾರ್ಕ್ಸ್ ಕಾರ್ಡ್ಸ್ ಇದೆ ಅದು ಒಂದ್ ಸೆಟ್ ಕಲರ್ ಜೆರಾಕ್ಸ್ ಮಾಡಿ ನಿಮ್ ಮನೇಲಿ ಇಟ್ಟಿ, ಒರಿಜಿನಲ್ಸ್ ಎಲ್ಲಾನು ಯಾವ್ದು ಬಿಡದೆ ನೀವ್ ನೀಟಾಗಿ ತಗೊಂಬರೋದು ಒಳ್ಳೇದು. ಈ ಸ್ಲೈಡ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ, ನೀವ್ ನೋಡ್ಕೋಬಹುದು. ಆಮೇಲೂ ಮತ್ತೆ ಬೇಕಂದ್ರೆ PPT ಡಿಸ್ಕ್ರಿಪ್ಷನ್ ಅಲ್ಲಿ ಇರತ್ತೆ, ನೀವು ಚೆಕ್ ಮಾಡ್ಕೋಬಹುದು. ಫೈನಾನ್ಷಿಯಲ್ ಪ್ರಿಪರೇಷನ್ ಬಂದ್ರೆ ನಾವ್ ಸಜೆಸ್ಟ್ ಮಾಡೋದು ಕ್ಯಾಶ್ ಕ್ಯಾರಿ ಮಾಡೋದಕ್ಕಿಂತ ಫೋರೆx ಕಾರ್ಡ್ ಯಾವ್ದಾದ್ರು ಅಪ್ಲೈ ಮಾಡ್ಬಿಟ್ಟು ಅದಕ್ಕೆ 500 pounds ಮಿನಿಮಮ್ ಇಂದ 1000 pounds ಲೋಡ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಇನಿಷಿಯಲ್ ಕ್ಯಾಬ್ಗೆ ಮತ್ತೆ ಇಲ್ಲಿ ಏನಾದ್ರು ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಬಟ್ ನಿಮ್ಗೆ ಏನು ಆಪ್ಷನ್ ಇಲ್ಲ ಅಂದ್ರೆ ಅವಾಗ ಒಂದ್ 500 pounds ಕ್ಯಾಶ್ ತಗೊಂಬನ್ನಿ. ಆಮೇಲೆ ಇನ್ ಕೇಸ್ ಯಾರು ಲೋನ್ ತಗೊಂಡಿಲ್ಲ, ಪೇರೆಂಟ್ಸ್ ಸ್ಪಾನ್ಸರ್ ಮಾಡ್ತಿದ್ದಾರೆ ಅಂದ್ರೆ ಅವ್ರದ್ದು ಪಾಸ್ಬುಕ್ ರೆಕಾರ್ಡ್ಸ್ ಎಲ್ಲ 1 month ಇಟ್ಕೊಂಡ್ ಬನ್ನಿ, ಯಾವ್ದಕ್ಕೂ ಸೇಫ್ಟಿಗೆ. ಅಂಡ್ ಸೊ ಇದೇ ನಮ್ ವಿಡಿಯೋ ಎಂಡಿಂಗು. ಬೇರೆ ಏನಾದ್ರು ನಿಮಗ್ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಮೆಂಟ್ಸ್ ಹಾಕಿ, ನಾವು ಅದನ್ನ ನೋಡಿ ರಿಪ್ಲೈ ಮಾಡ್ತೀವಿ.